ಕರ್ನಾಟಕದಲ್ಲಿ BA ಓದ್ತಾ ಇರೋರು ಕಡಿಮೆ ಆಗ್ತಿದಾರಾ ಅಥವಾ BAಗೆ ಭವಿಷ್ಯನೇ ಇಲ್ವಾ ಅಂತ ಯುವಕರು ತೀರ್ಮಾನ ಮಾಡಿಬಿಟ್ಟಿದಾರಾ? 3 ಸರ್ಕಾರಿ ಕಾಲೇಜ್ಗಳಲ್ಲಿ BA ಕೋರ್ಸ್ಗಳೇ ರದ್ದು ಮಾಡಲಾಗಿದೆ. ಇದು ಕೇವಲ ಒಂದು ಕಾಲೇಜಿನ ಸಮಸ್ಯೆ ಅಲ್ಲ, ನಮ್ಮ ಶಿಕ್ಷಣ ವ್ಯವಸ್ಥೆಯ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆ ಅಂತ ಹೇಳಬಹುದು. ಇವತ್ತು ಮುಚ್ಚಿದ್ದು BA ತರಗತಿಗಳು, ನಾಳೆ ಮುಚ್ಚೋದು ಯಾವ ಕೋರ್ಸ್? ಈ ಸುದ್ದಿ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಪೋಷಕರು ತಿಳಿದುಕೊಳ್ಳಲೇಬೇಕು. 3 ಸರ್ಕಾರಿ ಕಾಲೇಜುಗಳು BA ಕೋರ್ಸ್ಗೆ ಹೊಸ ಬ್ಯಾಚ್ ಅನ್ನ ಆರಂಭಿಸಿಲ್ಲ. ಮೊದಲ ನೋಟಕ್ಕೆ ಇದು ಒಂದು ಸಾಮಾನ್ಯ ಆಡಳಿತಾತ್ಮಕ ನಿರ್ಧಾರ ಅಂತ ಅನ್ನಿಸಬಹುದು. ಆದರೆ ಇದರ ಹಿಂದೆ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ನಿಜವಾಗಿಯೂ ವಿದ್ಯಾರ್ಥಿಗಳು BAಯನ್ನ ಬಿಟ್ಟು ಹೋಗ್ತಿದಾರಾ ಅಥವಾ ಉದ್ಯೋಗದ ಭಯದಿಂದ ಆರ್ಟ್ಸ್ ಶಿಕ್ಷಣವೇ ಹಿನ್ನಡೆ ಅನುಭವಿಸ್ತಿದೆಯಾ? ಇವತ್ತಿನ ಈ ವಿಡಿಯೋದಲ್ಲಿ ಈ ನಿರ್ಧಾರದ ಹಿಂದಿನ ಕಾರಣ ಹಾಗೂ ಅದರ ಪರಿಣಾಮ ಮತ್ತು ವಿದ್ಯಾರ್ಥಿಗಳು ಈಗ ಏನು ಯೋಚಿಸಬೇಕು ಅನ್ನೋದನ್ನ ನೋಡೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡ ಎಜುಕೇಶನ್ಗೆ ಸ್ವಾಗತ. ನಾನು ಶ್ವೇತಾ. ನಾನು ಯಾಕೆ ಇವತ್ತು BA ಬಗ್ಗೆ ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಯಾಕಂದ್ರೆ ಮಂಗಳೂರು ವಿಶ್ವವಿದ್ಯಾಲಯದ ಶೈಕ್ಷಣಿಕ ಮಂಡಳಿ ಸಭೆಯಲ್ಲಿ ಮಹತ್ವದ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. 2026-27ನೇ ಶೈಕ್ಷಣಿಕ ವರ್ಷದಿಂದ 3 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ BA ಕೋರ್ಸ್ಗಳ ಕೆಲವು ವಿಭಾಗಗಳನ್ನ ಇದೀಗ ಹೊಸ ವರ್ಷ ಪ್ರವೇಶವನ್ನ ನಿಷೇಧಿಸಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ? ವಿದ್ಯಾರ್ಥಿಗಳ ಕೊರತೆ. ಈ ನಿರ್ಧಾರ ಯಾವ ಕಾಲೇಜುಗಳು ಕೈಗೊಂಡಿದೆ ಅನ್ನೋದನ್ನ ನೋಡೋದಾದ್ರೆ, ಮೊದಲಿಗೆ ಕಾವೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಇಲ್ಲಿ ಅರ್ಥಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಪತ್ರಿಕೋದ್ಯಮ, ಕನ್ನಡ ಈ ವಿಷಯಗಳಲ್ಲಿ ಹೊಸ BA ಬ್ಯಾಚ್ ಇರುವುದಿಲ್ಲ ಅಂತ ಹೇಳಲಾಗ್ತಾ ಇದೆ. ಎರಡನೇದಾಗಿ ಪುಂಜಾಲಕಟ್ಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಇಲ್ಲಿ ಅರ್ಥಶಾಸ್ತ್ರ, ಕನ್ನಡ, ಸಮಾಜಶಾಸ್ತ್ರ ವಿಭಾಗಗಳ BA ಕೋರ್ಸ್ ಅನ್ನ ಸ್ಥಗಿತಗೊಳಿಸಲಾಗಿದೆ. ಇನ್ನು ಡಾಕ್ಟರ್ G ಶಂಕರ್ ಸರ್ಕಾರಿ ಮಹಿಳಾ ಕಾಲೇಜು ಉಡುಪಿಯಲ್ಲಿ ಇಂಗ್ಲಿಷ್, ಇತಿಹಾಸ, ರಾಜಕೀಯ ವಿಜ್ಞಾನ ಈ ವಿಷಯಗಳಲ್ಲೂ ಸಹ ಈ ವರ್ಷ ಹೊಸ ಪ್ರವೇಶ ಇರೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಹಾಗಾದ್ರೆ ಯಾಕೆ ಹೀಗೆ ಆಗಿದೆ ಅನ್ನುವಂಥ ಒಂದು ಸಹಜವಾದ ಪ್ರಶ್ನೆ ಮೂಡುತ್ತೆ. ಒಂದು ಕಾಲದಲ್ಲಿ BA ಅತ್ಯಂತ ಜನಪ್ರಿಯವಾದಂತಹ ಪದವಿ, ಆದರೆ ಈಗ ಈ ಪರಿಸ್ಥಿತಿ ಬದಲಾಗಿದೆ. ಇವತ್ತು ಹೆಚ್ಚಿನ ವಿದ್ಯಾರ್ಥಿಗಳ ಮೊದಲ ಆಯ್ಕೆ ಇಂಜಿನಿಯರಿಂಗು, ಮೆಡಿಕಲ್ಲು, ಕಾಮರ್ಸು, ಪ್ರೊಫೆಷನಲ್ ಕೋರ್ಸಸ್, ಸ್ಕಿಲ್ ಬೇಸ್ಡ್ ಕೋರ್ಸಸ್ ಅಂತೆಲ್ಲ ಆಗಿದೆ. ಯಾಕೆ ಅಂತ ನೋಡೋದಾದ್ರೆ, ಹೆಚ್ಚಿನ ಪೋಷಕರು ಮತ್ತು ವಿದ್ಯಾರ್ಥಿಗಳು ಯಾವ ಕೋರ್ಸ್ಗೆ ಹೆಚ್ಚು ಉದ್ಯೋಗ ಸಿಗುತ್ತೆ ಅನ್ನುವಂತಹ ಪ್ರಶ್ನೆಯಿಂದಲೇ ಆಯ್ಕೆಯನ್ನ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. BA ಮಾಡಿದ್ರೆ ಉದ್ಯೋಗಾವಕಾಶ ಕಡಿಮೆ ಆಗ್ತಿದೆ ಅನ್ನುವಂತಹ ಭಾವನೆ ಇದಕ್ಕೆ ಒಂದು ದೊಡ್ಡ ಕಾರಣ ಅಂತ ಹೇಳ್ಬೋದು. ಇದರ ಪರಿಣಾಮವಾಗಿ ಹಲವಾರು ಕಾಲೇಜುಗಳಲ್ಲಿ ಸೀಟ್ಗಳು ಖಾಲಿಯಾಗಿ ಉಳಿತಾ ಇದೆ. ಹಾಗಂತ ಇದನ್ನ ನೋಡಿ BAಗೆ ಭವಿಷ್ಯವೇ ಇಲ್ವಾ ಅಂತ ಕೇಳಬಹುದು. ಖಂಡಿತ ಇಲ್ಲ, ಭವಿಷ್ಯ ಇದೆ. IAS, KAS, UPSC, ಟೀಚಿಂಗ್, ಜರ್ನಲಿಸಮ್, ಲಾ, ಸಿವಿಲ್ ಸರ್ವಿಸಸ್ ಇರಬಹುದು, ರಿಸರ್ಚ್, ಪಾಲಿಸಿ ಮೇಕಿಂಗ್ ಈ ಎಲ್ಲ ಕ್ಷೇತ್ರಗಳಿಗೆ ಇಂದಿಗೂ ಸಹ ಆರ್ಟ್ಸ್ ಹಿನ್ನೆಲೆ ಹೊಂದಿರುವಂತಹ ಸಾವಿರಾರು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಸಮಸ್ಯೆ BA ಅನ್ನುವಂತಹ ಕೋರ್ಸ್ ಅಲ್ಲ, ಸಮಸ್ಯೆ ಇದೀಗ ವಿದ್ಯಾರ್ಥಿಗಳಿಗೆ ಸರಿಯಾದ ಕರಿಯರ್ ಅವೇರ್ನೆಸ್ ಇಲ್ಲದೆ ಇರುವುದು. ಬಹಳ ಜನರಿಗೆ BA ಆದ ನಂತರದಲ್ಲಿ ಇರುವ ಅವಕಾಶಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನೇ ಇರೋದಿಲ್ಲ. ಆಸಕ್ತಿದಾಯಕ ವಿಷಯ ಏನಂತಂದ್ರೆ, ಇಲ್ಲಿ BA ಕೋರ್ಸ್ಗಳನ್ನ ನಿಲ್ಲಿಸಿದ ಜಾಗದಲ್ಲೇ ಇದೀಗ ಹೊಸ ಉದ್ಯೋಗಾಧಾರಿತ ಕೋರ್ಸ್ಗಳಿಗೆ ಅನುಮೋದನೆಯನ್ನ ನೀಡಲಾಗಿದೆ. ಅವುಗಳಲ್ಲಿ ಯಾವುದು ಅಂತ ಅಂದ್ರೆ BFSI, HR ಆಪರೇಷನ್ಸ್ ರಿಲೇಟೆಡ್, ಲಾಜಿಸ್ಟಿಕ್ಸ್ ಇವು ಪ್ರಮುಖವಾಗಿವೆ. ಅಂದ್ರೆ ವಿದ್ಯಾರ್ಥಿಗಳ ಬೇಡಿಕೆ ಯಾವ ಕಡೆ ಇದೆಯೋ ಶಿಕ್ಷಣ ವ್ಯವಸ್ಥೆಯು ಆ ದಿಕ್ಕಿಗೆ ತಿರುಗ್ತಾ ಇದೆ. ಇದರ ಜೊತೆಗೆ ಕೆಲವು ಕಾಲೇಜುಗಳಲ್ಲಿ BCom ಮತ್ತು BBA ಸೀಟ್ಗಳನ್ನು ಸಹ ಹೆಚ್ಚಿಸಲಾಗಿದೆ. ಇವತ್ತು ಜಗತ್ತಿನಲ್ಲಿ ಭೂಕಂಪ, ಪ್ರವಾಹ, ಭೂಕುಸಿತ, ಸುನಾಮಿ ಹೀಗೆ ಪ್ರಕೃತಿ ವಿಕೋಪಗಳು ಹೆಚ್ಚುತ್ತಿರುವ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಶಿಕ್ಷಣ ನೀಡಬೇಕು ಅಂತ ಹೇಳಿ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಸಲಹೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲ, ಭವಿಷ್ಯದ ಗ್ಲೋಬಲ್ ಫುಡ್ ಕ್ರೈಸಿಸ್ ಕುರಿತು ಕೂಡ ಪಠ್ಯಕ್ರಮ ಸೇರಿಸುವ ಬಗ್ಗೆ ಸೂಚನೆಯನ್ನ ನೀಡಲಾಗಿದೆ. ಅಂದ್ರೆ ಪುಸ್ತಕದ ಜ್ಞಾನ ಮಾತ್ರವಲ್ಲ, ಭವಿಷ್ಯದ ಸವಾಲುಗಳಿಗೆ ವಿದ್ಯಾರ್ಥಿಗಳನ್ನ
ಸಿದ್ಧಪಡಿಸಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ. ಈ ನಿರ್ಧಾರದಿಂದ ಏನು ಪರಿಣಾಮವಾಗಬಹುದು ಅಂತ ಯೋಚನೆ ಬರುತ್ತೆ. ಮೊದಲನೇದಾಗಿ ವಿದ್ಯಾರ್ಥಿಗಳು ಈಗ ಕೋರ್ಸ್ ಆಯ್ಕೆ ಮಾಡುವಾಗ ಉದ್ಯೋಗ ಸಾಧ್ಯತೆಗಳತ್ತ ಹೆಚ್ಚು ಗಮನವನ್ನ ಕೊಡ್ತಿದ್ದಾರೆ ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿದೆ. ಇನ್ನು ಎರಡನೇದಾಗಿ ಆರ್ಟ್ಸ್ ಕಾಲೇಜ್ಗಳು ತಮ್ಮ ಪಠ್ಯಕ್ರಮವನ್ನ ಹೊಸ ಕಾಲಕ್ಕೆ ತಕ್ಕಂತೆ ರೂಪಿಸಬೇಕಾದಂತಹ ಅಗತ್ಯ ಎದುರಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನು ಮೂರನೇದಾಗಿ ಕೆರಿಯರ್ ಗೈಡೆನ್ಸ್ ಇಂದು ಐಷಾರಾಮಿ ಅನ್ನುವಂಥ ವಿಷಯ ಅಲ್ಲ ಅನ್ನುವಂಥದ್ದು, ಅದು ಅಗತ್ಯವಾಗಿದೆ ಅನ್ನುವಂಥ ವಿಷಯ ಗೊತ್ತಾಗ್ತಾ ಇದೆ. ಇನ್ನು ತಪ್ಪಾದ ಕೋರ್ಸ್ ಆಯ್ಕೆ 3 ವರ್ಷಗಳಷ್ಟೇ ಅಲ್ಲ, ಒಬ್ಬ ವಿದ್ಯಾರ್ಥಿಯ ವೃತ್ತಿ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಅಂತಲೂ ಸಹ ಹೇಳಬಹುದು. ಹೀಗಾಗಿ 3 ಕಾಲೇಜ್ಗಳಲ್ಲಿ BA ಬ್ಯಾಚ್ ನಿಲ್ಲಿಸಿರುವುದು ಕೇವಲ ಒಂದು ಆಡಳಿತಾತ್ಮಕ ನಿರ್ಧಾರವಲ್ಲ, ಇದು ನಮ್ಮ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ನಡೀತಾ ಇರುವಂತಹ ಒಂದು ದೊಡ್ಡ ಬದಲಾವಣೆ, ಅದರ ಸಂಕೇತ ಅಂತಲೂ ಸಹ ಹೇಳ್ಬಹುದಾಗಿದೆ. ಆದ್ರೆ ಒಂದು ವಿಷಯ ನೆನಪಿರ್ಲಿ ಇಲ್ಲಿ ವೀಕ್ಷಕರೇ, ಯಾವ ಕೋರ್ಸ್ ಉತ್ತಮ ಅನ್ನೋದಕ್ಕಿಂತಲೂ ನಿಮ್ಮ ಗುರಿಗೆ ಯಾವ ಕೋರ್ಸ್ ಸರಿ ಹೊಂದುತ್ತೆ ಎಂಬುದೇ ಮುಖ್ಯ ಆಗತ್ತೆ. ಸರಿಯಾದ ಮಾಹಿತಿಯನ್ನ ಪಡೆದು ಕೋರ್ಸ್ ಅನ್ನ ಆಯ್ಕೆ ಮಾಡಿ ಅಂತ ಹೇಳಬಹುದು. ಯಾಕಂದ್ರೆ ಕೋರ್ಸ್ ನಿಮ್ಮ ಪದವಿಯನ್ನ ಕೊಡುತ್ತೆ, ಆದ್ರೆ ಸರಿಯಾದ ನಿಮ್ಮ ಒಂದು ಆಯ್ಕೆ ನಿಮ್ಮ ಭವಿಷ್ಯವನ್ನ ರೂಪಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಕಂಟೆಂಟ್ ನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ.